ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ IPL ಆಕ್ಷನ್ ರಿಲೇಟೆಡ್ ಕ್ಲಾರಿಟಿ ಸಿಕ್ಕಿದೆ ಮಗ ಇವಾಗ ಲಿಸ್ಟ್ ಗಳೆಲ್ಲ ಅನೌನ್ಸ್ ಆಗಿದೆ ಅಫಿಷಿಯಲ್ ಲಿಸ್ಟ್ ಜೊತೆಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ರಿಲೇಟೆಡ್ ಕೂಡ ಕ್ಲಾರಿಟಿ ಸಿಕ್ಕಿದೆ ಮಗ IPL ಆಕ್ಷನ್ ಜೊತೆಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಕ್ಲಾಶ್ ಆಗುತ್ತಾ ಅನ್ನೋದು ಸಿಕ್ಕಾಪಟ್ಟೆ ಡೌಟ್ ಇತ್ತು ಜನಗಳಿಗೆ ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಕ್ಲಾಶ್ ಆಗೋದಿಲ್ಲ ಅಂತ ಅಪ್ಡೇಟ್ ನ ಕೊಟ್ಟಿದ್ದಾರೆ IPL ಗವರ್ನಿಂಗ್ ಕೌನ್ಸಿಲ್ ಆಕ್ಷನ್ ಸ್ಟಾರ್ಟ್ ಆಗುತ್ತಂತೆ 3 ಗಂಟೆ 24ನೇ ತಾರೀಕು 3 ಗಂಟೆಗೆ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಮುಂಚೆ ಎಲ್ಲ ಆಗಿರೋ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿರೋರು ಬಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಜೊತೆಗೆ ನಾವು ಕ್ಲಾಶ್ ಮಾಡ್ಕೊಳ್ಳೋದು ಬೇಡ ಇಂಡಿಯಾನೇ ಎಲ್ಲೋ ಆಡ್ತಾ ಇರೋದು ಅದಕ್ಕೋಸ್ಕರ ಕ್ಲಾಶ್ ಮಾಡ್ಕೊಳ್ಳೋದು ಬೇಡ ಅಂತ 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾರಂತೆ ಬಟ್ ಬ್ರಾಡ್ಕಾಸ್ಟ್ ಸ್ಟಾರ್ಟ್ ಆಗುತ್ತಂತೆ 1 ಗಂಟೆಗೆ ಬಟ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ 3 ಗಂಟೆಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ 7:30 ಸ್ಟಾರ್ಟ್ ಆಗುತ್ತಂತೆ ಮಗ 7:30 2:30ವರೆಗೂ ನಡೆಯುತ್ತಂತೆ ಸೊ ಒಂಥರ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಒಂದು ಸ್ವಲ್ಪ ಮುಂದೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೇಕು IPL ಆಕ್ಷನ್ ಇರೋದ್ರಿಂದ ವ್ಯೂವರ್ಶಿಪ್ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ ಇನ್ಫ್ಯಾಕ್ಟ್ ಅಡಿಷನಲ್ ಟೈಮು ಒಂದು 30 ಮಿನಿಟ್ಸ್ ಎಕ್ಸ್ಟ್ರಾ ಮಾಡಿಕೊಟ್ರು 3 ಗಂಟೆವರೆಗೂ 3 ಗಂಟೆಯಿಂದ ಆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದರಿಂದ ಕ್ಲಾಶ್ ಇಶ್ಯೂ ಎಲ್ಲ ಏನು ಆಗೋದಿಲ್ಲ ನಾವು ಅನ್ಕೊಂಡಿದ್ವಿ ಕ್ಲಾಶ್ ಆಗುತ್ತೆ ಅಂತ ಸೊ ಟೋಟಲ್ ಓವರ್ ಆಲ್ ಎಷ್ಟು ಜನ ಪ್ಲೇಯರ್ಸ್ಗಳು ರಿಜಿಸ್ಟರ್ ಆಗಿದ್ದಾರೆ ಅಂತ ನಿಮಗೆ ಗೊತ್ತಿದ್ದೇನೆ ಆಲ್ಮೋಸ್ಟ್ 1500 ಜನಕ್ಕಿಂತ ಜಾಸ್ತಿ ಜನ ರಿಜಿಸ್ಟರ್ ಆಗಿದ್ರು ಸೊ ಇದ್ರಲ್ಲಿ ಸ್ಕ್ರೂಟಿನಿ ಆಗುತ್ತೆ ಅಂತ ಹೇಳಿದೆ ಅರ್ಧಕ್ಕಿಂತ ಜಾಸ್ತಿನ ಸ್ಕ್ರೂಟಿನಿ ಆಗುತ್ತೆ ಅಂತ ಹೇಳಿದೆ ಇದ್ರಲ್ಲಿ ಸ್ಕ್ರೂಟಿನಿ ಆಗಿ ಉಳ್ಕೊಂಡಿರುವಂತ ಪ್ಲೇಯರ್ಸ್ ಗಳ ಸಂಖ್ಯೆ ಬಂದು 574 ಮಗ ಟೋಟಲ್ ಆಗಿ ಓವರ್ ಆಲ್ ಆಗಿ ಆಕ್ಷನ್ ಗೆ ರಿಜಿಸ್ಟರ್ ಆಗಿದ್ದವರ ಸಂಖ್ಯೆ ಬಂದ್ಬಿಟ್ಟು 574,000 ಜನ ಸ್ಕ್ರೂಟಿನಿ ಆಗಿದ್ದಾರೆ ಮಗ 1000 ಜನನ ಕಿತ್ತಾಕ್ಬಿಟ್ಟು ಬರೀ 574 ಜನನ 1574 ಜನನ ಆಕ್ಷನ್ಗೆ ಹಾಕ್ಬೇಕು ಅಂತಂದ್ರೆ 2 ದಿನ ಸಾಲಲ್ಲ ಇವರಿಗೆ 4 ಅಲ್ಲ 5 ದಿನ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇನ್ನೇನು ಎಲ್ಲ ಫ್ರಾಂಚೈಸ್ಗಳೆಲ್ಲ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ಇವ್ರು ಬೇಕು ಅಂತ ಸೊ ಅದ್ರಲ್ಲಿ 574 ಜನದ ಲಿಸ್ಟು ಇತ್ತು ಅಂತ ಕಾಣಿಸ್ತದೆ ಮೋರ್ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಟಿರು ಅಂತ ಕಾಣಿಸೋದಕ್ಕೋಸ್ಕರ ಇವ್ರನ್ನ 574 ಜನ ಸೆಲೆಕ್ಟ್ ಮಾಡಿದ್ದಾರೆ ಈ 574 ಜನದಲ್ಲೂ ಕೂಡ ಒಂಥರ ಡಿವೈಡ್ ಆಗಿದೆಯಲ್ಲ ಕ್ಯಾಪ್ಟ್ ಇಂಡಿಯನ್ಸ್ ಬಂದ್ಬಿಟ್ಟು 48 ಜನ ಅದರಲ್ಲಿ ಕ್ಯಾಪ್ಟ್ ಇಂಡಿಯನ್ಸು ಮುಂಚೆ ರಿಜಿಸ್ಟರ್ ಆಗಿದ್ರಲ್ಲಿ ಒಂದು 80 ಜನ ಇದ್ರು ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ ಇವಾಗ ಫೈನಲ್ ಲಿಸ್ಟಲ್ಲಿ 48 ಜನ ಕ್ಯಾಪ್ಟ್ ಇಂಡಿಯನ್ಸು ಕ್ಯಾಪ್ಟ್ ಓವರ್ಸೀಸ್ 193 ಜನ ಗುರು 3 ಪಟ್ಟು ಜಾಸ್ತಿ ಇಂಡಿಯನ್ ಕ್ಯಾಪ್ಟ್ಗಿಂತ ಓವರ್ಸೀಸ್ ಕ್ಯಾಪ್ಟನ್ ಜಾಸ್ತಿ 193 ಜನ ಅಸೋಸಿಯೇಟ್ ನೇಷನ್ ಪ್ಲೇಯರ್ಸ್ಗಳು ಬಂದು 3 ಜನ ಅಷ್ಟೇನೆ ಸುಮಾರು ಜನ ರಿಜಿಸ್ಟರ್ ಆಗಿದೆ ಅಸೋಸಿಯೇಟ್ ನೇಷನ್ ಇಂದ ಅದರಲ್ಲಿ 3 ಜನನ ಮಾತ್ರ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ IPL ಫ್ರಾಂಚೈಸ್ಗಳು ಆದ್ರಿಂದ 3 ಜನ ಇಲ್ಲಿ ಫೈನಲ್ ಲಿಸ್ಟ್ ಇದ್ದಾರೆ ಅನ್ಕ್ಯಾಪ್ಡ್ ಇಂಡಿಯನ್ಸ್ 318 ಜನ ಸೊ ಒಂಥರ ಮೆಜಾರಿಟಿ ಇದೆ ಅಂತ ಹೇಳ್ಬೇಕು 318 ಜನ ಶಾರ್ಟ್ ಲಿಸ್ಟ್ ಅಲ್ಲಿ ಇದ್ದಾರೆ ಫ್ರಾಂಚೈಸ್ಗಳು ಇಷ್ಟು ಜನ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ಕ್ಯಾಪ್ಡ್ ಓವರ್ಸೀಸ್ ಬಂದ್ಬಿಟ್ಟು ಕೇವಲ 12 ಜನ ಅಷ್ಟೇ ಮಗ ಟೋಟಲ್ ಆಗಿ 574 ಜನ ಅಂಡ್ ಯಾರ್ಯಾರು ಎಷ್ಟೆಷ್ಟು ಬೇಸ್ ಪ್ರೈಸ್ ಅಲ್ಲಿ ಎಷ್ಟೆಷ್ಟು ಅಂದ್ರೆ ಯಾರ್ಯಾರು ಅಂತಲೂ ಕೂಡ ಗೊತ್ತಾಗುತ್ತೆ ನಾನು ನಿಮಗೆ ಕಂಪ್ಲೀಟ್ ಲಿಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸೆಟ್ಸ್ಗಳ ಬಗ್ಗೆ ಮಾತಾಡೋಣ ಯಾರ್ಯಾರು ಎಷ್ಟೆಷ್ಟು ಬೇಸ್ ಪ್ರೈಸಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗಿದೆ ಎಷ್ಟು ನಂಬರ್ ಆಫ್ ಪ್ಲೇಯರ್ಸು ಎಷ್ಟೆಷ್ಟು ಬೇಸ್ ಪ್ರೈಸಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ 30 ಲಕ್ಷ ಬೇಸ್ ಪ್ರೈಸಲ್ಲಿ ಈ ಸಲದಿಂದ 20 ಲಕ್ಷ ಬೇಸ್ ಪ್ರೈಸ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ 30 ಲಕ್ಷ ಮಿನಿಮಮ್ ಇರಬೇಕು ಬೇಸ್ ಪ್ರೈಸು 30 ಲಕ್ಷ ಬೇಸ್ ಪ್ರೈಸಲ್ಲಿ ರಿಜಿಸ್ಟರ್ ಆಗಿರೋ 320 ಜನ ಮಗ 40 ಲಕ್ಷ ಬೇಸ್ ಪ್ರೈಸ್ ಅಲ್ಲಿ ರಿಜಿಸ್ಟರ್ ಆಗಿರೋರು 5 ಜನ 40 ಲಕ್ಷ ಒಂಥರ ರೌಂಡ್ ಫಿಗರ್ ಆಗೋದಿಲ್ಲ ಅದಕ್ಕೋಸ್ಕರ ಕಡಿಮೆ ಜನ 5 ಜನ ಅಷ್ಟೇ ರಿಜಿಸ್ಟರ್ ಆಗಿದ್ದಾರೆ 50 ಲಕ್ಷ ಬೇಸ್ ಪ್ರೈಸ್ ಅಲ್ಲಿ 8 ಜನ ರಿಜಿಸ್ಟರ್ ಆಗಿದ್ದಾರೆ ಮಗ 75 ಲಕ್ಷ ಬೇಸ್ ಪ್ರೈಸ್ ಅಲ್ಲಿ 92 ಜನ 50 ಲಕ್ಷ ನಾವು ಸುಮಾರು ನೋಡ್ತಿದ್ವಿ 50 ಲಕ್ಷ ಬೇಸ್ ಪ್ರೈಸ್ ಅಲ್ಲಿ ರಿಜಿಸ್ಟರ್ ಆಗೋದನ್ನ 50 ಲಕ್ಷದಲ್ಲಿ ಸಲ ಕಡಿಮೆ ಆಗೋಗ್ಬಿಟ್ಟೈತೆ ಯಾಕಂದ್ರೆ ಪೋಸ್ಟ್ ವ್ಯಾಲ್ಯೂ ಎಲ್ಲ ಫ್ರಾಂಚೈಸ್ಗಳದ್ದು ಇನ್ಕ್ರೀಸ್ ಆಗಿರೋದ್ರಿಂದ ಪ್ಲೇಸ್ಗಳು ಕೂಡ ಆಲೋಚನೆ ಮಾಡಿದ್ರೆ ಅಂತ ಕಾಣಿಸುತ್ತೆ ನಾವೇನಕ್ಕೆ ಕಡಿಮೆ ಸೆಟ್ ಮಾಡ್ಕೋಬೇಕು ನಾವು ಕೂಡ ಎಲಿವೇಶನ್ ಕೊಡೋಣ ಅಂತ ಕೊಟ್ಟಿದ್ರೆ ಅಂತ ಕಾಣಿಸುತ್ತೆ ಬಟ್ ಅನ್ಕ್ಯಾಪ್ಡ್ ಇಂಡಿಯನ್ಸ್ ಏನಿರ್ತಾರಲ್ಲ ಆಲ್ಮೋಸ್ಟ್ 30 ಲಕ್ಷದಲ್ಲೇ 30 ಲಕ್ಷ ಬೇಸ್ ಪ್ರೈಸ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ 75 ಲಕ್ಷದಲ್ಲಿ 92 ಜನ ರಿಜಿಸ್ಟರ್ ಆದರೆ 23 ಜನ ರಿಜಿಸ್ಟರ್ ಆಗಿರೋದು 1 ಕೋಟಿ ಬೇಸ್ ಪ್ರೈಸ್ ಅಲ್ಲಿ ಮಗ ಅಂಡ್ 1.25 CR ಅಂಡರ್ ರಿಜಿಸ್ಟರ್ ಆಗಿರೋದು 18 ಜನ 27 ಜನ 1.5 ಕೋಟಿ ಬೇಸ್ ಪ್ರೈಸ್ ನ ಇಟ್ಕೊಂಡಿದ್ದಾರೆ ಮಗ ಆಲ್ಮೋಸ್ಟ್ ಎಲ್ಲ ಕ್ಯಾಪ್ ಪ್ಲೇಸ್ಗಳನ್ನ ಇರ್ತಾರೆ 81 ಜನ 2 ಕೋಟಿ ಬೇಸ್ ಪ್ರೈಸ್ ನ ಇಟ್ಕೊಂಡಿದ್ದಾರೆ ಮಗ ಸೊ ಒಂಥರ ನೋಡಿ ಲಿಸ್ಟ್ ಅಲ್ಲಿ ಅನ್ಕ್ಯಾಪ್ ನ ಬಿಡ್ತು ಅಂತ ಅಂದ್ರೆ ಸೆಕೆಂಡ್ ಹೈಯೆಸ್ಟ್ ಇರೋದು 92 ಜನ 75 ಕೋಟಿ ಸ್ಲ್ಯಾಬ್ ಅಲ್ಲಿ ಇರುವಂತದ್ದು ಆಲ್ಮೋಸ್ಟ್ ಅಲ್ಲೂ ಕೂಡ ಅನ್ಕ್ಯಾಪ್ ಪ್ಲೇಸ್ಗಳು ಸುಮಾರು ಜನ ಇರ್ತಾರೆ ಕ್ಯಾಪ್ಟು ಕೂಡ ಇರ್ತಾರೆ ಅಂಡ್ 81 ಜನ ಥರ್ಡ್ ಹೈಯೆಸ್ಟ್ ಆಗುತ್ತೆ 2 ಕೋಟಿ ಬೇಸ್ ಪ್ರೈಸ್ ನ ಸೆಟ್ ಮಾಡಿರೋರು ಎಲ್ಲ ಆಲ್ಮೋಸ್ಟ್ ಎಲ್ಲ ಪುಡಾಂಗ್ ಪ್ಲೇಯರ್ಸ್ಗಳೇ ಇರ್ತಾರೆ 81 ಜನರಲ್ಲಿ 2 ಕೋಟಿ ಸ್ಲ್ಯಾಬ್ ಅಲ್ಲಿ ಕಾದು ನೋಡೋಣ ಏನೇನಾಗುತ್ತೆ ಅಂತ ಮಗ
ಸೊ ಆಕ್ಷನ್ ಫೈನಲ್ ಲಿಸ್ಟು 574 ಜನ. ಆ್ಯಂಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಜೊತೆಗೆ ಕ್ಲಾಶ್ ಆಗೋದಿಲ್ಲ, ಅದು ಇದು ಅಂತೆಲ್ಲ ಅಪ್ಡೇಟ್ ಬಂದಿದೆ. ಆ್ಯಂಡ್ ಆಕ್ಸಿಲರೇಟೆಡ್ ಆಕ್ಷನು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಪ್ಲೇಯರ್ ನಂಬರ್ 117ರಿಂದ ಆಕ್ಸಿಲರೇಟೆಡ್ ಅಂದರೆ ಫಾಸ್ಟಾಗಿ ಹೋಗುತ್ತೆ ಆಕ್ಷನು, ಅಲ್ಲಿವರೆಗೂ ಸ್ಲೋ ಆಗಿ ಹೋಗುತ್ತೆ ಆಕ್ಷನ್ ಹತ್ರ IPL ಗವರ್ನಿಂಗ್ ಕೌನ್ಸಿಲು ಅಪ್ಡೇಟ್ನಾಗ ಕೊಟ್ಟಿದೆ. ಆಲ್ಮೋಸ್ಟ್ 100 ಜನದವರೆಗೂ ಕೂಡ ಸ್ಲೋ ಆಗಿ ಹೋಗುತ್ತೆ ಆಕ್ಷನು. ಫಸ್ಟೇ ಸ್ಲೋ ಆಗೇ ಹೋಗುತ್ತೆ, ಯಾಕಂದರೆ ಮೇಜರ್ ಪ್ಲೇಯರ್ಸ್ಗಳೆಲ್ಲ ಫಸ್ಟೇ ಬರೋದ್ರಿಂದ. ಸೆಕೆಂಡ್ ಡೇ ಎಲ್ಲ ಆಲ್ಮೋಸ್ಟ್ ಅನ್ಕ್ಯಾಪ್ ಪ್ಲೇಯರ್ಸ್ಗಳು ಬರ್ತಾರೆ, ಸೆಕೆಂಡ್ ಡೇ ಆಲ್ಮೋಸ್ಟ್ ಫಾಸ್ಟ್ ಫಾರ್ವರ್ಡ್ ಆಗುತ್ತೆ ಆಕ್ಷನು. ಸೊ ನೋಡೋಣ ಏನಾಗುತ್ತೆ ಆಕ್ಷನ್ ಅಂತ. ನಿಮಗೆ ಏನು ಅನಿಸ್ತು? 574 ಜನನ ಶಾರ್ಟ್ ಲಿಸ್ಟ್ ಮಾಡಿರೋದು ಆ್ಯಂಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೋಸ್ಕರ IPL ಆಕ್ಷನ್ ಏನೋ ಒಂದು ಸ್ವಲ್ಪ ನಿಧಾನಕ್ಕೆ ನಡೆಸ್ತಾ ಇದ್ರಲ್ಲ, ನಿಮ್ಗೆ ಏನು ಅನಿಸ್ತು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾಬಾ.